ಹಲೋ ನಮಸ್ಕಾರ ವೀಕ್ಷಕರೇ, ರವಿ HR ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ KMF ಓಲ್ಡ್ ಕ್ವಶನ್ ಪೇಪರ್ ಅಂದ್ರೆ ಪ್ರಿವಿಯಸ್ ಕ್ವಶನ್ ಪೇಪರ್ದು ಸೆಕ್ಷನ್ 1 ಅನ್ನ ನೋಡಿದ್ವಿ. ಇವತ್ತು ಸೆಕ್ಷನ್ 2 ನ ನೋಡೋಣ. ಸೊ ಏನು ಅಂತಂದ್ರೆ, ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೆಕ್ಷನ್ 2 ಅಲ್ಲಿ ಮೊದಲನೇದಾಗಿ ಬರೋದು ಕೋಆಪರೇಟಿವ್ಸ್ ಅಂತ, ಸಹಕಾರಿ ಸಂಘಗಳು. ಸೊ ಇದ್ರದ್ದು ಕ್ವಶನ್ ಆನ್ಸರ್ಸ್ ಅನ್ನ ನೋಡ್ತಾ ಹೋಗೋಣ ಯಾವ ರೀತಿ ಇದಾವೆ ಅಂತ. ಮೊದಲನೇದಾಗಿ ವಿಚ್ ಕಮಿಟಿ ರೆಕಮೆಂಡೆಡ್ ದ ಫಾರ್ಮೇಶನ್ ಆಫ್ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ. ಸೊ ಬೃಹತ್ ವಿಸ್ತಾರದ ವಿವಿಧೋಶ ಸಹಕಾರಿ ಸಂಸ್ಥೆಗಳು ರೂಪಿಸುವಿಕೆಯನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳಿದಾರೆ. ಭಾವಾ ಕಮಿಟಿ ಅಥವಾ ಭಾವಾ ಸಮಿತಿ ಅಂತ ಹೇಳಿದ್ರು. ಹೂ ಆರ್ ದ ಮೆಂಬರ್ಸ್ ಆಫ್ ದ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇದೆ. ಸೊ ರಾಜ್ಯ ಸಹಕಾರಿ ಬ್ಯಾಂಕ್ ನ ಸದಸ್ಯರು ಯಾರಾಗಿರ್ತಾರೆ ಅಂತಂದ್ರೆ, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಆಗಿರುತ್ತೆ, ಕೇಂದ್ರ ಸಹಕಾರಿ ಬ್ಯಾಂಕ್ ಆಗಿರುತ್ತೆ. ಯಾವುದು ಅಂತಂದ್ರೆ ರಾಜ್ಯ ಕೋಆಪರೇಟಿವ್ ಬ್ಯಾಂಕ್ ಇರ್ತಲ್ಲ, ಇದ್ರದ್ದು ಕೇಂದ್ರ ಸರ್ಕಾರದ್ದು ಇದ್ರದ್ದು ಮೆಂಬರ್ಸ್ ಇರ್ತಾರೆ ಅವ್ರು ಮೇಲೆ ಇಂದ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಎಂಟಿಟೀಸ್ ಇಸ್ ಅ ಪಾರ್ಟ್ ಆಫ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಇದೆ. ಸೊ FEO ಅಂತ ಇದು. ಸೊ ಇಲ್ಲಿ ಒಂದು ನೋಡಿ, ರೈತ ಉತ್ಪಾದಕ ಸಂಘಟನೆಗಳ ಭಾಗವಾಗಿರುವ ಈ ಕೆಳಗಿನ ಘಟಕಗಳು ಯಾವುದು ಅಂತ ಕೇಳಿದಾರೆ ಅವರು. ರೈತ ಉತ್ಪಾದಕ ಗುಂಪು ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಗ್ರೂಪ್. ಸೊ ಅದೇ ರೀತಿ 29ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಇದೆ ಇಲ್ಲಿ. ಸೊ ಕೆಳಗಿನಗಳಲ್ಲಿ ಯಾವುದು ರೈತ ಉತ್ಪಾದಕ ಸಂಸ್ಥೆಗಳ ಅವಶ್ಯ ಲಕ್ಷಣವಾಗಿದೆ ಅಂತ ಕೇಳಿದಾರೆ ಅವರು. ಯಾವುದು ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ ಅಂತಂದ್ರೆ, ಅದು ನೋಂದಾಯಿತ ಘಟಕ ಆಗಿರ್ಬೇಕಂದ್ರೆ ರಿಜಿಸ್ಟರ್ಡ್ ಬಾಡಿ ಆಗಿರ್ಬೇಕು. ಅದು ಎಲ್ಲಿ? ಗೌರ್ಮೆಂಟ್ ಅಲ್ಲಿ, ಅಂದ್ರೆ ಕೇಂದ್ರದಲ್ಲಿ ಅಥವಾ ಸ್ಟೇಟ್ ಅಲ್ಲಿ. ಸೊ ನೋಂದಾಯಿತ ಆಗಿರುವಂತ ಒಂದು ಸಂಸ್ಥೆ ಆಗಿರ್ಬೇಕು. ಅದೇ ರೀತಿ ನೆಕ್ಸ್ಟ್ 30ನೇ ಕ್ವಶನ್, ಮೆಂಬರ್ ಆಫ್ ದ ಕೋಆಪರೇಟಿವ್ ಸೊಸೈಟಿ ಹಾವ್ ಅಂತ ಇದೆ. ಅಂದ್ರೆ ಸಹಕಾರ ಸಂಘ ಸಂಸ್ಥೆಗಳು ಸದಸ್ಯರು ಇದನ್ನು ಹೊಂದಿರುತ್ತಾರೆ ಅಂತಂದ್ರೆ ಲಿಮಿಟೆಡ್ ಲಯಬಿಲಿಟೀಸ್, ಅಂದ್ರೆ ಸೀಮಿತ ಬಾಧ್ಯತೆ ಇರುತ್ತೆ ಅವ್ರಿಗೆ. ಎಲ್ಲ ಫುಲ್ ಫ್ರೀಡಮ್ ಇರಲ್ಲ, ಸ್ವಲ್ಪ ಕೆಲವೊಂದಿಷ್ಟು ಸೀಮಿತವಾಗಿರುವಂತ ಒಂದೊಂದಿಷ್ಟು ಕೆಲಸಗಳಿರ್ತಾವೆ. ಸೊ ಅದನ್ನ ಮೀರಿ ಇವಾಗ ಗೌರ್ಮೆಂಟ್ ಬ್ಯಾಂಕ್ ಅತ್ತೆ ಅವರು ಕೋಆಪರೇಟಿವ್ ಸೊಸೈಟಿಗಳನ್ನ ಮಾಡೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ 31 ಕ್ವಶನ್, ಇನ್ ಕೋಆಪರೇಟಿವ್ ಬ್ಯಾಂಕ್ಸ್ ದ ಇಂಟ್ರೆಸ್ಟ್ ರೇಟ್ ಫಾರ್ ಡೆಪಾಸಿಟ್ಸ್ ಈಸ್ ಫಿಕ್ಸ್ಡ್ ಬೈ ಅಂತ ಇದೆ. ಸೊ ಸಹಕಾರಿ ಸಂಘಗಳ ಬ್ಯಾಂಕ್ ಠೇವಣಿ ಇರ್ತೀವಲ್ಲ, ಅಂದ್ರೆ ಫಿಕ್ಸ್ ಡೆಪಾಸಿಟ್ ಇರ್ತೀವಲ್ಲ, ಬಡ್ಡಿ ದರವನ್ನು ಯಾರು ನಿರ್ಧರಿಸ್ತಾರೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾರು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಇದನ್ನ ಫಿಕ್ಸ್ ಡೆಪಾಸಿಟ್ ಇದೆ ಠೇವಣಿನ ಅವರು ಡಿಸೈಡ್ ಮಾಡ್ತಾರೆ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಸೆಂಟ್ರಲ್ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್ ವಾಸ್ ರೆಕಮೆಂಡೆಡ್ ಬೈ ಅಂತ ಇದೆ. ಇಲ್ಲಿ ನೋಡಿ, ಕೇಂದ್ರ ಭೂ ಅಡಮಾನ ಬ್ಯಾಂಕ್ ಅನ್ನು ಶಿಫಾರಸ್ತು ಮಾಡಿದ್ದು ಯಾವ್ದಂತಂದ್ರೆ, ಅಂದ್ರೆ ಸೆಂಟ್ರಲ್ ಲ್ಯಾಂಡ್ ಮಾರ್ಗೇಜ್ ಬ್ಯಾಂಕ್ ಅನ್ನು ಶಿಫಾರಸ್ತು ಮಾಡಿದ್ದು ಯಾವ್ದಂತಂದ್ರೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವಿಸ್ ಸೊಸೈಟಿ ಅನ್ನೋದು. ಸೊ ಯಾವುದು ಅಂತಂದ್ರೆ ಇದು ಇಂಪಾರ್ಟೆಂಟ್ ಇದೆ, ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ. ಮಾರ್ಟೇಜ್ ಬ್ಯಾಂಕ್ ಅಂತಂದ್ರೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವಿಸ್ ಸೊಸೈಟಿ ಅವ್ರು ಏನ್ ಮಾಡ್ತಾರೆ ಇದ ಅಂದ್ರೆ ಇದನ್ನ ಶಿಫಾರಸ್ತು ಮಾಡ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಸೊಸೈಟಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಂತ ಇದೆ. ಭಾರತದಲ್ಲಿ ಮೊದಲ ಸಂಸ್ಕರಣ ಸಹಕಾರಿ ಸಂಘ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದಾರೆ ಅವರು. ಅಂದ್ರೆ ಸಂಸ್ಕರಣಾ ಸಂಘ ಯಾವುದು ಅಂತಂದ್ರೆ ಗಿನ್ನಿಂಗ್ ಫ್ಯಾಕ್ಟರಿ ಅಂತ ಇದೆ ಇಲ್ಲಿ. ಸೊ ಅಂತಂದ್ರೆ ಏನು ಅಂತಂದ್ರೆ ಹತ್ತಿ ಗಿರಣಿ ಅಂತ ಅರ್ಥ. ಸೊ ಅದರಿಂದ ಕೋಆಪರೇಟಿವ್ ಸೊಸೈಟಿ ಏನು ಸಹಕಾರಿ ಮೊದಲ ಸಂಸ್ಕರಣಾ ಸಹಕಾರಿ ಸಂಘ ಯಾವ್ದ್ರಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹತ್ತಿ ಗಿರಣಿಯಿಂದ. ವಿಚ್ ಪ್ರಿನ್ಸಿಪಲ್ ಸ್ಟೇಟ್ ದಟ್ ದ ಕೋಆಪರೇಟಿವ್ ವರ್ಕ್ ಫಾರ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್ ಥ್ರೂ ಪಾಲಿಸೀಸ್ ಅಪ್ರೂವ್ಡ್ ಬೈ ದೇರ್ ಮೆಂಬರ್ಸ್ ಅಂತ ಇದೆ. ಸಹಕಾರಿ ಸಂಘಗಳು ತಮ್ಮ ಸದಸ್ಯರು ಅನುಮೋದಿಸಿದ ಕಾರ್ಯನೀತಿಗಳ ಮೂಲಕ ಸುಸ್ಥಿರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡುತ್ತವೆ ಎಂದು ಯಾವ ತತ್ವ ಹೇಳುತ್ತದೆ ಅಂತ ಕೇಳಿದರು. ಯಾವುದು ಅಂತಂದ್ರೆ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ನ್ ಫಾರ್ ಕಮ್ಯುನಿಟಿ ಅಂತಂದ್ರೆ ಸಮುದಾಯಿಕ ಕಾಳಜಿಯ ತತ್ವದ ಮೇಲೆ ಸಹಕಾರಿ ಸಂಘಗಳು ತಮ್ಮ ಸದಸ್ಯರು ಅನುಮೋದಿಸಿದ ಕಾರ್ಯನೀತಿಗಳ ಮೇಲೆ ಕೆಲಸ ಮಾಡುತ್ತವೆ. ನೆಕ್ಸ್ಟ್ 35 ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟೀಸ್ ರೆಕಮೆಂಡೆಡ್ ದಟ್ ದ ಟರ್ಮ್ ಆಫ್ ಗ್ರಾಂಟ್ ಆಫ್ ಲೋನ್ಸ್ ಬೈ RBI ಕೋಆಪರೇಟಿವ್ ಬ್ಯಾಂಕ್ಸ್ ಬಿ ಲಿಬರಲೈಸ್ಡ್ ಅಂತ ಇದೆ. ಸೊ ಇದ್ರದ್ದು ನೋಡಿದ್ರಿ ಇಲ್ಲಿ, ಈ ಕೆಳಗಿನ ಯಾವ ಸಮಿತಿಯು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಹಕಾರಿ ಬ್ಯಾಂಕುಗಳಿಗೆ ಸಾಲ ನೀಡುವ ನಿಬಂಧನೆಯನ್ನು ಸಡಿಲಿಸಬೇಕೆಂದು ಶಿಫಾರಸ್ತು ಮಾಡಿದೆ ಅಂತಂದ್ರೆ VL ಮೆಹ್ತಾ ಕಮಿಟಿ ಏನಿರುತ್ತಲ್ಲ. ಸೊ ಇದರಿಂದ RBI ಕೋಆಪರೇಟಿವ್ಗಳಿಗೆ ಸಾಲದ ಸಂಘದ ಏನಂತಂದ್ರೆ ಸಾಲ ನೀಡುವಂಥದ್ದು ಈ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಸ್ವಲ್ಪ ಸಡಿಲಿಕೆ ಅಂತಂದ್ರೆ ಇದನ್ನ ಮಾಡ್ಬೇಕಂತ ಶಿಫಾರಸ್ತು ಮಾಡುತ್ತೆ. ಯಾವುದು ಅಂತಂದ್ರೆ VL ಮೆಹ್ತಾ ಕಮಿಟಿ ಅಥವಾ VL ಮೆಹ್ತಾ ಸಮಿತಿಯಿಂದ. ದ ರಾಯಲ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಇನ್ ವಿಚ್ ಇಯರ್ ಟು ಎಕ್ಸಾಮೈನ್ ಕಂಡೀಷನ್ಸ್ ಆಫ್ ಎ ಅಗ್ರಿಕಲ್ಚರ್ ಅಂಡ್ ರೂರಲ್ ಎಕಾನಮಿ ಇನ್ ಇಂಡಿಯಾ ಅಂತ. ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಷರತ್ತುಗಳನ್ನು ಪರಿಶೀಲಿಸಲು ಯಾವ ವರ್ಷದಲ್ಲಿ ರಾಯಲ್ ಆಯೋಗವನ್ನು ನೇಮಕಗೊಳಿಸಲಾಯಿತು ಅಂತ ಕೇಳಿರೋರು. ಸೊ ಇದು ಒಬ್ವಿಯಸ್ಲಿ ನಿಮ್ಗೆ ನೋಡ್ಕೊಳ್ಳಿ ಇದನ್ನ 1926. ಸೊ 1926 ಅಲ್ಲಿ ರಾಯಲ್ ಕಮಿಷನ್ ಅಪಾಯಿಂಟ್ ಮಾಡುತ್ತೆ. ಯಾವ್ದು ಎದಕ್ಕೆ ಅಂತಂದ್ರೆ ಅಗ್ರಿಕಲ್ಚರ್ ಅಂಡ್ ರೂರಲ್ ಎಕಾನಮಿಯನ್ನ ನೋಡ್ಕೊಳ್ಳಿಕ್ಕೆ 1926ರಲ್ಲಿ ಪರಿಶೀಲಿಸೋದಕ್ಕೆ. novel form of cooperative organization known as the producer company was introduced by amending the ಕಂಪನೀಸ್ ಆಕ್ಟ್ ಆಫ್ 1956. ಅಂದ್ರೆ ಇಲ್ಲಿ ನೋಡಿ, ಸಹಕಾರಿ ಸಂಸ್ಥೆ ಹೊಸ ರೂಪವಾದ ಉತ್ಪಾದಕ ಕಂಪನಿಯನ್ನು ಯಾವ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರಲಾಯಿತು ಅಂದ್ರೆ ಕಂಪನಿ ಆಕ್ಟ್ 1956. ನೆಕ್ಸ್ಟ್, ಇನ್ ವಿಚ್ ಇಯರ್ ದ ಎಕ್ಸ್ಪೋರ್ಟ್ ಕಮಿಟಿ ಆಫ್
ಕೋಆಪರೇಟಿವ್ ಮಾರ್ಕೆಟಿಂಗ್ ವಾಸ್ ಅಪಾಯಿಂಟೆಡ್ ಅಂತ ಇದೆ. ಸೊ ಸಹಕಾರಿ ಮಾರುಕಟ್ಟೆಗೆ ಸಂಬಂಧಿಸಿದ ರಫ್ತು ಸಮಿತಿಯನ್ನು ಯಾವಾಗ ನಿಯುಕ್ತಿಗೊಳಿಸಲಾಯಿತು ಅಂತಂತಂದ್ರೆ 1964 1964 ಅಲ್ಲಿ ಎಕ್ಸ್ಪೋರ್ಟ್ ಕಮಿಟಿ ಆಫ್ ಕೋಆಪರೇಟಿವ್ ಮಾರ್ಕೆಟಿಂಗ್ ವಾಸ್ ಅಪಾಯಿಂಟೆಡ್. ಯಾವಾಗ ಅಂತಂದ್ರೆ ಇನ್ ವಿಚ್ ಇಯರ್ ಅಂತಂದ್ರೆ 1964ರಂದು. ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ವಾಸ್ ಆರ್ಗನೈಸ್ಡ್ ಫಾರ್ ಫಸ್ಟ್ ಟೈಮ್ ಇನ್ ದ ಇಯರ್ ಆಫ್ ಅಂತ ಕೇಳಿದ್ದಾರೆ. ಬೃಹತ್ ವಿಸ್ತಾರ ವಿವಿಧ ಸಹಕಾರಿ ಸಂಘಗಳು ಪ್ರಥಮ ಬಾರಿಗೆ ಸ್ಥಾಪನೆಯಾದ ಯಾವ ವರ್ಷ ಅಂತಂತಂದ್ರೆ 1971. ಅಂದ್ರೆ LAMPS ಅಂತ ಇದೆ ಅಂತಂದ್ರೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಯಾವಾಗ ಇದ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಅಂತಂತಂದ್ರೆ 1971ರಂದು. ಇನ್ ವಿಚ್ ಇಯರ್ ಡಿಡ್ ದ ಬ್ರಿಟಿಷ್ ಗೌರ್ಮೆಂಟ್ ಎನಾಕ್ಟ್ ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಇನ್ ಇಂಡಿಯಾ ಅಂತ ಕೇಳಿದೆ. ಯಾವ ವರ್ಷದಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತದ ಮೊದಲ ಸಹಕಾರಿ ಸಂಸ್ಥೆಗಳ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ ಕೇಳಿದರು. ಬ್ರಿಟಿಷ್ ಸರ್ಕಾರ ಯಾವಾಗ ಭಾರತದಲ್ಲಿ ಮೊದಲ ಬಾರಿಗೆ ಸಹಕಾರಿ ಸಂಸ್ಥೆಗಳ ಕಾಯ್ದೆಯನ್ನು ಯಾವಾಗ ಜಾರಿಗೆ ತಂದ್ರ ಅಂತಂದ್ರೆ 1904ರಲ್ಲಿ ಅಂತಂದ್ರೆ 1904 ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅನ್ನು ಯಾವಾಗ ತರುತ್ತೆ ಅಂದ್ರೆ 1904ರಲ್ಲಿ. ನೆಕ್ಸ್ಟ್ ಕ್ವಶನ್ 41. The origin of formal cooperation in the form of a cooperative organization is traced to ಅಂತ ಇದೆ. is traced to ಅಂತಂತಂದ್ರೆ ಸಹಕಾರಿ ಸಂಸ್ಥೆ ಸ್ವರೂಪ ಔಪಚಾರಿಕ ಸಹಕಾರದ ಉಗಮ ಸುಳಿಯನ್ನು ಎಲ್ಲಿ ಕಾಣಬಹುದು ಅಂತ ಕೇಳಿದಾರೆ. ಅಂದ್ರೆ ಸಹಕಾರಿ ಸಂಸ್ಥೆಗಳು ಫಸ್ಟ್ ಇದ್ರದ್ದು ಎಲ್ಲಿಂದ ಉಗಮ ಆಯ್ತು ಅಂತ ಕೇಳಿದ್ರೆ ಯುರೋಪ್ ಕಂಟಿನೆಂಟ್ ಇಂದ ಶುರು ಆಗುತ್ತೆ. ಸೊ ಅದನ್ನ ಹೇಳಿದ್ದಾರೆ, ಸಹಕಾರ ಸಂಸ್ಥೆ ಸ್ವರೂಪ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತಂತಂದ್ರೆ ಸುಳಿ ಯುರೋಪ್ ಇಂದ. ನೆಕ್ಸ್ಟ್ 42 ಕ್ವಶನ್. ದ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಡಾಪ್ಟೆಡ್ ದ 7 ಪ್ರಿನ್ಸಿಪಲ್ಸ್ ಆಫ್ ಕೋಆಪರೇಟಿವ್ಸ್ ಇನ್ ದ ಇಯರ್ ಆಫ್ ಅಂತ ಇದೆ. ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟ ಯಾವ ವರ್ಷದ ಸಹಕಾರಿ 7 ತತ್ವಗಳನ್ನು ಅಳವಡಿಸಿಕೊಂಡಿತು ಅಂತ ಕೇಳೋರು. ಅಂತಂದ್ರೆ ಯಾವಾಗ ಅಂತಂದ್ರೆ 1995ರಲ್ಲಿ 7 ಪ್ರಿನ್ಸಿಪಲ್ಸ್ ಅಂದ್ರೆ 7 ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಥವಾ ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟ 1995ರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ 7 ಪ್ರಿನ್ಸಿಪಲ್ಸ್ ಅಥವಾ 7 ತತ್ವಗಳನ್ನು ಅಳವಡಿಸಿಕೊಳ್ಳುತ್ತದೆ 1995ರಲ್ಲಿ. ನೆಕ್ಸ್ಟ್ ವರ್ಷ. ದ ಫಸ್ಟ್ ಸಕ್ಸಸ್ಫುಲ್ experiment on cooperative is believed to have begun with the consumer cooperative store started by Rudolf Feiner ಅಂತ ಇದೆ ಇಲ್ಲಿ. ಫೈನರ್ಸ್ ಅಂತ 1844. ಸೊ ಇಲ್ಲಿ ನೋಡಿ, ರೊಸಡೆಲ್ ಫೈನರ್ಸ್ ಗ್ರಾಹಕರ ಸಹಕಾರಿ ಅಂಗಡಿಯೊಂದಿಗೆ ಆರಂಭಗೊಂಡಿತು ಎನ್ನಲಾಗುವ ಸಹಕಾರಿಗಳಿಗೆ ಸಂಬಂಧಿಸಿದಂತೆ ಮೊದಲೇ ಯಶಸ್ವಿ ಪ್ರಯೋಗ ನಡೆದಿದ್ದು ಯಾವಾಗ ಅಂತಂತಂದ್ರೆ 1844ರಲ್ಲಿ ಇದು ಯಶಸ್ವಿ ಪ್ರಯೋಗ ನಡೆದಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಎ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತ ಇದೆ, NCUI ಅಂತ. ಸೊ ಇದು ನೋಡಿ, ಕೆಳಗಿನವುದರಲ್ಲಿ ಯಾವುದು ಭಾರತ ರಾಷ್ಟ್ರೀಯ ಸಹಕಾರಿ ಒಕ್ಕೂಟದ ಕಾರ್ಯವಲ್ಲ ಅಂತ ಕೇಳೋರು. ಆರ್ಗನೈಸೇಷನ್ ಕೋಆಪರೇಟಿವ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದು ಹೌದು, ಇದು ಕೋಆಪರೇಟಿವ್ ಸಂಬಂಧಪಟ್ಟಿದ್ದು. ಕಂಡಕ್ಟ್ ಕೊಲಾಬರೇಟ್ ಅಂಡ್ ಅಸಿಸ್ಟ್ ಕ್ಯಾರಿಂಗ್ ಔಟ್ ರಿಸರ್ಚ್ ಅಂತ ಇದೆ. ಸೊ ಇದು ಕೂಡ ಹೌದು. ಸಂಶೋಧನೆ ಮತ್ತು ಕೈಗೊಳ್ಳುವಿಕೆಯಲ್ಲಿ ನಿರ್ವಹಣೆ, ಸಹಯೋಗ ಮತ್ತು ನೆರವು ನೀಡಿ ಸಹಕರಿಸುವುದು ಇದು ಕೂಡ ಹೌದು. ಪಬ್ಲಿಕ್ ಆಫ್ ಲಿಟರೇಚರ್ ಆನ್ ಕೋಆಪರೇಟಿವ್ಸ್ ಅಂತ ಇದೆ. ಸಹಕಾರಿಗಳಿಗೆ ಸಂಬಂಧಿಸಿದ ಸಾಹಿತ್ಯದ ಪ್ರಕಟಣೆ ಇದು ಕೂಡ ಹೌದು. ಆದ್ರೆ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸು ನೀಡುವುದು ಅಲ್ಲ. ಫೈನಾನ್ಸಿಂಗ್ ದ ಡಿಫರೆಂಟ್ ಕೋಆಪರೇಟಿವ್ಸ್. ಒಂದು ಡಿಫರೆಂಟ್ ಕೋಆಪರೇಟಿವ್ ಇತ್ತಂದ್ರೆ ಇನ್ನೊಂದು ಕೋಆಪರೇಟಿವ್ ಸೊಸೈಟಿಗೆ ದುಡ್ಡು ಕೊಡೋದಿಲ್ಲ. ಸೊ ಅದೇ ಇದ್ರ ಕಾರ್ಯವಲ್ಲ ಅದು. ಸೊ ಇದ್ರ ಕೆಲಸ ಅಲ್ಲ. ಕೋಆಪರೇಟಿವ್ ಸೊಸೈಟಿ ಏನು ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸು ನೀಡುವುದಿಲ್ಲ. 45ನೇದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ವಾಸ್ ಎಸ್ಟಾಬ್ಲಿಷ್ ಇನ್ ದ ಇಯರ್ ಆಫ್ ಅಂತ ಇದೆ. ಇಲ್ಲಿ ನೋಡಿ, ಅಂದ್ರೆ ಯಾವಾಗ ಆಯ್ತಿದ್ದು 1895ರಂದು. ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿಕೂಟ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂತಂದ್ರೆ 1895ರಂದು. ಡ್ಯಾಶ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ಡೆಮೋಕ್ರಸಿ, ಕ್ವಾಲಿಟಿ ಅಂಡ್ ಇಕ್ವಿಟಿ ಅಂಡ್ ಸಾಲಿಡಾರಿಟಿ ಅಂತ ಇದೆ. ನೋಡಿ, ಇಲ್ಲಿ ಡ್ಯಾಶ್ ಎಂಬುದು ಸ್ವಸಹಾಯ, ಸ್ವಾವಲಂಬಿತ, ಪ್ರಜಾಪ್ರಭುತ್ವ, ಸಮಾನತೆ, ನ್ಯಾಯ ಮತ್ತು ಒಗ್ಗಟ್ಟಿನ ತತ್ವಗಳ ಆಧಾರಿತವಾಗಿದೆ ಅಂತಂತಂದ್ರೆ ಯಾವುದು ಅಂತಂದ್ರೆ ಸಹಕಾರ ಎಂಬುದು. ಅಂದ್ರೆ ಕೋಆಪರೇಟಿವ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ಡೆಮೋಕ್ರಸಿ, ಈಕ್ವಾಲಿಟಿ, ಇಕ್ವಿಟಿ ಅಂಡ್ ಸಾಲಿಡಾರಿಟಿ ಅಂತ ಇದ್ರದ್ದು. ಅಂದ್ರೆ ಯಾವುದ್ರ ಮೇಲೆ ಅಂತಂದ್ರೆ ಸ್ವಸಹಾಯ, ಸ್ವಾವಲಂಬಿತ, ಪ್ರಜಾಪ್ರಭುತ್ವ, ಸಮಾನತೆ, ನ್ಯಾಯ ಮತ್ತು ಒಗ್ಗಟ್ಟಿನ ತತ್ವಗಳ ಯಾವುದ್ರ ಮೇಲೆ ಆಧಾರವಾಗಿತ್ತಂದ್ರೆ ಸಹಕಾರ ಎಂಬುದು ಇದರಿಂದ ಕೋಆಪರೇಟಿವ್ ಎಂಬುದ್ರಿಂದ. ದ ಕೋಆಪರೇಟಿವ್ ಈಸ್ ಅನ್ ಆಟೋನಮಸ್ ಅಸೋಸಿಯೇಷನ್ ಆಫ್ ಎ ಪರ್ಸನ್ ಯುನೈಟೆಡ್ ವಾಲಂಟರ್ಲಿ to meet their common economic, social, cultural needs and aspirations through a jointly owned and democratically controlled enterprise given by ಅಂತ ಇದೆ. ಸಹಕಾರಿ ಎಂದರೆ ತಮ್ಮ ಸಾಮಾನ್ಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಮತ್ತು ಸಂಯುಕ್ತ ಸ್ವಾಮಿತ್ವದ ಹಾಗೂ ಪ್ರಜಾಪ್ರಭುತ್ವಾತ್ಮಕ ನಿಯಂತ್ರಣದ ಉದ್ಯಮವನ್ನು ಹೊಂದುವ ಮಹತ್ವಾಕಾಂಕ್ಷೆಯಲ್ಲಿ ಜನರು ಸ್ವಯಂ ಇಚ್ಛೆಯಿಂದ ಸೇರಿಕೊಂಡು ರಚಿಸಿದ ಸ್ವಾಯತ್ತ ಸಂಸ್ಥೆ ಎಂದು ಹೇಳಿರುವುದು ಯಾವುದು ಅಂತಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಂತಂದ್ರೆ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿಕೂಟ ಅಂತ ಅದರ ಉತ್ತರ.
ಸೊ ಇಲ್ಲಿದೆ ನೋಡಿ, ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿಕೂಟ. ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಇಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ ಅಂತ ಇದೆ. ಅಂದ್ರೆ ಭಾರತ ರಾಷ್ಟ್ರೀಯ ಸಹಕಾರಿ ಒಕ್ಕೂಟವು ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂತಂದ್ರೆ 1929. ಅದೇ ರೀತಿ 49 ಕ್ವಶನ್, ಲಾಂಗ್ ಟರ್ಮ್ ಲೋನ್ ಥ್ರೂ ಕೋಆಪರೇಟಿವ್ ಈಸ್ ಗಿವನ್ ಬೈ ಅಂತ ಇದೆ. ಸಹಕಾರಿ ಸಂಘಗಳ ಮೂಲಕ ದೀರ್ಘಾವಧಿ ಸಾಲವನ್ನು ನೀಡುವವರು ಯಾರು ಅಂತಂದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಲ್ಯಾಂಡ್ ಲೋನ್ ಅಂತ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಏನಂತಂದ್ರೆ ದೀರ್ಘಾವಧಿ ಲೋನ್ ಯಾರು ಕೊಡ್ತಾರೆ ಅಂತಂದ್ರೆ ಭೂ ಅಭಿವೃದ್ಧಿ ಬ್ಯಾಂಕ್ ಅಥವಾ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ನೀವು ಲಾಂಗ್ ಟರ್ಮ್ ಇದನ್ನ ದುಡ್ಡನ್ನ ತಗೋಬಹುದು. ಸೊ ಲೀಗಲ್ ಪ್ರೊಟೆಕ್ಷನ್ ಆಫ್ ಮಾರ್ಕೆಟಿಂಗ್ ಆಫ್ ದ ಪ್ರೊಡ್ಯೂಸ್ ಥ್ರೂ ದ ಕೋಆಪರೇಟಿವ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ ಆಫ್ 1912. ಸೊ ಸಹಕಾರಿ ಸಂಘಗಳ ಮೂಲಕ ಉತ್ಪನ್ನಗಳನ್ನು ಮಾರುಕಟ್ಟೆಯ ಕಾನೂನು ರಕ್ಷಣೆಗೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತಂದ್ರೆ 1912. ಸೊ ಯಾರಿಗೆಲ್ಲ ವಿಡಿಯೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನೆಕ್ಸ್ಟ್ ಸೆಕ್ಷನ್ ನಿಮ್ಮ ಮುಂದೆ ನೆಕ್ಸ್ಟ್ ಪಾರ್ಟ್ ಅನ್ನ ತಗೊಂಡ್ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.